ಹೃದಯ ವಿದ್ರಾವಕ ಘಟನೆ ಮತ್ತು ಒಂದು ಯಶಸ್ಸಿನ ಘಟನೆ ಎರಡನ್ನೂ ಒಂದು ನಿಮಿಷದಲ್ಲಿ ಹೇಳ್ತೀನಿ. ನಾನು ನಾಗರಾಜ್ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹೋರಾಟದ ಸಮಯದಲ್ಲಿ ಮಹಿಳೆಯರಿಗೆ ಏನಾದರೂ ಒಂದು ಅನುಕೂಲಕರ ವಾತಾವರಣ ನಿರ್ಮಿಸಬೇಕು, ಬಿಲ್ ಪಾಸ್ ಮಾಡಬೇಕು, ಅವ್ರಿಗೆ ಸಮಾವೇಶಕ್ಕೆ ಕರೆಸಬೇಕು ಅಂತ ಹೇಳ್ತೀವಿ. ಎಲ್ಲ ಮನೆಗೂ ಹೋಗಿ ಪ್ರತಿ ಮಹಿಳೆಗೂ ಬನ್ನಿ, ನಾಳೆ ದಿನ ಒಂದು ಸಮಾವೇಶ ಏರ್ಪಡಿಸಿದ್ದೀನಿ, ನೀವೆಲ್ಲ ಬನ್ನಿ, ನಿಮ್ಮನ್ನು ಕುರಿತಾಗಿ ಏನಾದರೂ ಒಂದು ಸಮಾವೇಶ ಏರ್ಪಡಿಸ್ಬೇಕು, ದಯಮಾಡಿ ಬನ್ನಿ ಅಂತ ಕೇಳ್ತಾ ಪ್ರತಿ ಮನೆಗೆ ಹೋಗಿರ್ತಾರೆ. ಅಲ್ಲಿ ಒಂದು ಹಳ್ಳಿಲಿ ಒಂದು ಮನೆಗೆ ಹೋಗಿ ಈ ಬನ್ನಿ ಅಮ್ಮ ಯಾರು ಇದ್ದೀರಾ ಅಂದರೆ ಒಂದು ಅಜ್ಜಿ ಬರ್ತಾಳೆ, ಬನ್ನಿ ನಾಳೆ ನಿಮಗೋಸ್ಕರ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ, ಮಹಿಳಾ ಸಮಾವೇಶ, ನೀವೆಲ್ಲ ಬನ್ನಿ, ನಿಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ. ಆಯಿತು ಅಂಬೇಡ್ಕರ್, ನಾವು ಬರ್ತೀವಿ, ಖಂಡಿತ ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಇನ್ಯಾರಿದ್ದೀರಾ ನಿಮ್ಮ ಮನೇಲಿ ಅಂದಾಗ ನಮ್ಮ ಸೊಸೆ ಇದ್ದಾಳೆ ಅಂತಂದರೆ ಕರೀರಿ ಅವ್ರನ್ನ ಅಂದಾಗ ಅವರು ಸ್ವಲ್ಪ ತಡವರಿಸ್ತಾರೆ. ಯಾಕಮ್ಮ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಆಯಿತು ಕರೀತೀನಿ ತಡೀರಿ ಅಂತ ಅವಳು ಒಳಗೋಗಿ ಒಂದು 2 ನಿಮಿಷ ಆದಮೇಲೆ ಅವ್ರ ಸೊಸೆ ಬರ್ತಾಳೆ. ನಾಳೆ ಬನ್ನಿ ಕಾರ್ಯಕ್ರಮಕ್ಕೆ ಅಂತಂದಾಗ ಯಾಕೆ ಲೇಟ್ ಮಾಡ್ದಮ್ಮ ಅಂದರೆ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ, ನಮ್ಮ ಮನೇಲಿ ಇದ್ದಿತ್ತು ಒಂದೇ ಸೀರೆ, ನಮ್ಮ ಅತ್ತೆ ಹುಟ್ಟಿದ ಮೇಲೆ ಅವ್ರು ಒಳಗಾರೆ, ಅದಾದಮೇಲೆ ನಾನು ಉಟ್ಕೊಂಡು ಈಚೆ ಕಡೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಎಂಥ ಪರಿಸ್ಥಿತಿ ಇದೆ ಈ ದೇಶದಲ್ಲಿ ಮಹಿಳೆಯರಿಗೆ ಅಂತ ಹೇಳ್ತಾರೆ. ಅದು ಇವತ್ತು ನಿಜವಾಗ್ಲೂ ಇವಾಗ ನೆನೆಸ್ಕೊಂಡ್ರು ಕೂಡ ಜುಮ್ಮನ್ನುತ್ತೆ. ಅದೇ ರೀತಿ ಯಶಸ್ಸಿನ ಬಗ್ಗೆ ಹೇಳ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಯವರು ತಮ್ಮ 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ನಮ್ಮ ಕಾಲೇಜಲ್ಲಿ ಯೂನಿವರ್ಸಿಟಿಲಿ ಹೋದಂಥ 100 ಜನ ವಿದ್ಯಾರ್ಥಿಗಳನ್ನ ಸಮೀಕ್ಷೆ ಮಾಡಿ ಇಡೀ ವಿಶ್ವಾದ್ಯಂತ ಸಮೀಕ್ಷೆ ಮಾಡ್ತಾರೆ. ಆ 100 ಜನ ವಿದ್ಯಾರ್ಥಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನಾಗೆ ಆಯ್ಕೆ ಮಾಡಿರ್ತಾರೆ. ಅದು ನಮಗೆ ಹೆಮ್ಮೆಯ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಕೆನಡಾ ದೇಶದಲ್ಲಿ ಇತ್ತೀಚೆಗೆ ತಾನೇ ಈ ಏಪ್ರಿಲ್ ತಿಂಗಳನ್ನು ದಲಿತ ಇತಿಹಾಸ ತಿಂಗಳು ಅಂತ ಘೋಷಣೆ ಮಾಡಿದ್ದಾರಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ಕುರಿತಾಗಿ ದಲಿತ ಇತಿಹಾಸ ತಿಂಗಳು ಏಪ್ರಿಲ್ ಅಂತ. ಯಾಕೆ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ತಗೊಂಡ್ರೆ 30ನೇ ತಾರೀಕುವರೆಗೂ ಒಂದಲ್ಲ ಒಂದು ಕಾರ್ಯಕ್ರಮಗಳು ದಲಿತರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಶೋಷಿತ ಸಮುದಾಯಗಳಿಗೆ ಅನ್ವಯಿಸುವಂಥ ದಿನಗಳು. ಏಪ್ರಿಲ್ 1 ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ PhD ಎಸ್ಸೆ ಪ್ರಕಾರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಓಪನ್ ಆಗಿತ್ತು. ಅದೇ ರೀತಿ 4ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಮಾಬಾಯಿನ ಮದುವೆ ಆಗಿತ್ತು. 5ನೇ ತಾರೀಕು ಜಗಜೀವನ್ ರಾಮ್ ಬರ್ತ್ಡೇ. ಅದೇ ರೀತಿ ಪ್ರತಿಯೊಂದು ದಿನಗಳು, ಈಗ ಏಪ್ರಿಲ್ 12ನೇ ತಾರೀಕು ಮೊನ್ನೆ ಒಂದು ದಿನ, ಅದು ನಮಗೆ ಜ್ಯೋತಿ ಗೋಖಲೆ ಅವರ ಹುಟ್ಟುಹಬ್ಬ. ಇವತ್ತು 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬ. ಇಂಥ ಎಲ್ಲ ದಿನಗಳನ್ನು ನೆನೆಸಿ ಕೆನಡಾ ದೇಶದವರು ಅವರು ಅಂಬೇಡ್ಕರ್ನ ಸನ್ಮಾನ ಮಾಡ್ತಾರೆ. ಏಪ್ರಿಲ್ 14ನ ವಿಶ್ವಸಂಸ್ಥೆಯವರು ಕೂಡ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬನ ವರ್ಲ್ಡ್ ನಾಲೆಡ್ಜ್, ಜಗತ್ತಿನ ಜ್ಞಾನದ ದಿವಸ ಏಪ್ರಿಲ್ 14 ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಚಪ್ಪಾಳೆ ಮೂಲಕ ಇಂದು 143 ದೇಶಗಳು ಸಹ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯಾಕೆ ಬೇರೆ ದೇಶದವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಸಾಧನೆ, ಅವರು ಬೆಳೆಯುವಂಥ ದಾರಿ, ಈ ಸಮಾಜಕ್ಕಾಗಿ ಅವರು ನೀಡಿರುವಂಥ ಒಂದು ಕೊಡುಗೆ, ಅವರು ಇವತ್ತು ಅವರ ಆ ಎತ್ತರ ಮಟ್ಟಕ್ಕೆ ಬೆಳೆಸಿ ಈಗ ನಮ್ಮ ನಾಗರಾಜ್ ಹೇಳ್ದಂಗೆ ಪ್ರಪಂಚದ ಜ್ಞಾನ ದಿನ ಎಂದು ಇವತ್ತು ಏನು ವಿಶ್ವಸಂಸ್ಥೆನೇ ಅವರ ಅನೌನ್ಸ್ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರು ಅತಿ ಹೆಚ್ಚು ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಚಿಕ್ಕಂದಿನಲ್ಲಿ ಅನುಭವಿಸಿದಂಥ ಅವರ ಒಂದು ನೋವು, ಅಸಮಾನತೆ ಮತ್ತು ಮೇಲ್ಜಾತಿಯ ತುಳಿತಕ್ಕೆ ಅವರು ಎಷ್ಟು ನೊಂದಿದ್ರು ಅನ್ನೋದಕ್ಕೆ, ಆದರೂ ಸಹ ಅವರ ಛಲ, ಹಠ, ಸಾಧನೆಯೇ ಅವರ ಮುಖ್ಯ ಇವತ್ತಿನ ಒಂದು ಸಾಧನೆಯಾಗಿದೆ. ಯಾಕಂದರೆ ಅವತ್ತು ಅವರು ಒಂದು ಕೆರೆ ನೀರನ್ನು, ಏನು ಬಾವಿ ನೀರನ್ನು ಕುಡಿಯಕ್ಕೆ ಹೋದಕ್ಕೆ ಮೇಲ್ಜಾತಿ ಜನ ಅವ್ರನ್ನ ದಳಿಸಿ ಅವ್ರನ್ನ ನಿಂದಿಸ್ತಾರೆ. ಆ ಒಂದು ನೋವು ಅವರ ಮನಸ್ಸಿನಲ್ಲೇ ಇದ್ದುಕೊಂಡು 2027ರಲ್ಲಿ ಚೌಡಕೆರೆಗೆ ಎಲ್ಲ ನಮ್ಮ ನಾಯಕರ ಒಂದು ಸಮೂಹವನ್ನೇ ಕರ್ಕೊಂಡು ಹೋಗಿ ಆ ಚೌಡಕೆರೆ ನೀರನ್ನ ಇಂದ ನೀರನ್ನು ಕುಡಿಯುವ ಮೂಲಕ ನಮ್ಮ ಹಕ್ಕನ್ನು, ನಮ್ಮ ಸಮಾನತೆಯನ್ನ ಎತ್ತಿಡಿದಂತಹ ನಾಯಕ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಜೀವನ, ಸಾಧನೆ, ಹೋರಾಟದ ಬಗ್ಗೆ ತಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ.
ಆದರೆ ಕೆಲವೊಂದು ಅಂಶಗಳ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡಿಲ್ಲ ಅಥವಾ ತಿಳ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ನನ್ನ ಭಾವನೆ. ನಾವು ಹೈಸ್ಕೂಲಲ್ಲಾಗಲಿ ಅಥವಾ ಮಿಡ್ಲ್ ಸ್ಕೂಲಲ್ಲಿ ಓದಬೇಕಾದ್ರೆ ಭಾರತದ ಇತಿಹಾಸ ಅಂತ ಓದಬೇಕಾದ್ರೆ ನಾವು ಏನು ಓದ್ತೀವಿ, ಭಾರತ ತುಂಬ ಸಂಪದ್ಭರಿತ ರಾಷ್ಟ್ರ ಇತ್ತು, ಅನೇಕ ರಾಜರಿದ್ದರು, ಅವರಲ್ಲಿ ಒಗ್ಗಟ್ಟಿರಲಿಲ್ಲ, ಪರಕೀಯರು ಬಂದರೆ ಆಕ್ರಮಣ ಮಾಡೋದು, ನಮ್ಮನ್ನು ಗುಲಾಮಗಿರಿ ತಳ್ಳೋದು, ನಾವು ಅದನ್ನು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕೋಸ್ಕರ ಅನೇಕ ಮಹನೀಯರು ಹೋರಾಟ ಮಾಡಿ ಸುಮಾರು ವರ್ಷ ಹೋರಾಟ ಮಾಡಿದ ಫಲವಾಗಿ ನಿಮಗೆ ಸ್ವಾತಂತ್ರ್ಯ ಬಂತು. ಅದನ್ನೆಲ್ಲ ತುಂಬ ಚೆನ್ನಾಗಿ ಓದಿರ್ತೀವಿ, ಅದು ಸತ್ಯನೂ ಇದೆ. ಅದು ನಿಜವಾಗ್ಲೂ ಕೆಲವೊಂದು ಸಾರಿ ನಾವು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ವಿ ಅಂತ ತಿಳ್ಕೊಬೇಕಾದ ಒಂದು ವಿಷಯ. ಆದರೆ ನಮ್ಮಲ್ಲೇ ಇದ್ದು ನಮ್ಮ ಮಧ್ಯದಲ್ಲಿ ಇರುವಂಥ ಅನೇಕ ಒಳಶತ್ರುಗಳು, ಅದರಿಂದಾಗಿ ನಮ್ಮ ಸಮಾಜ ಎಷ್ಟು ಹಿಂದುಳಿದಿತ್ತು, ಇಂಥ ಕಾರಣಗಳಿಂದಾಗಿ ಪರಕೀಯರ ಮೇಲೆ ದಬ್ಬಾಳ ಮಾಡೋಕ್ಕೆ ಅವಕಾಶ ಸಿಕ್ತು ಅನ್ನೋ ವಿಷಯನ ಎಲ್ಲೂ ನಾವು ಸ್ಪಷ್ಟವಾಗಿ ನೋಡ್ತಾ ಇಲ್ಲ. ಬಹುಶಃ ನಮ್ಗೆ ಗೊತ್ತಿರಬೇಕು, ನಮ್ಮಲ್ಲಿ ಅನೇಕ ವೈರುಧ್ಯಗಳು ನಮ್ಮ ಸಮಾಜದಲ್ಲಿದೆ. ಜಾತಿ, ಧರ್ಮ, ಅಂತಸ್ತು, ಮೇಲು ಕೀಳು, ಈ ಎಲ್ಲ ಅಂಶಗಳಿಂದಾಗಿ ನಮ್ಮ ಸಮಾಜ ಆರ್ಥಿಕವಾಗಿ ಎಷ್ಟೇ ಸದೃಢವಾಗಿದ್ರೂ ಅಥವಾ ರಾಜಕೀಯವಾಗಿ ಎಷ್ಟೇ ಸದೃಢವಾಗಿದ್ರೂ ಸಾಮಾಜಿಕವಾಗಿ ನಮ್ಮಲ್ಲಿರುವಂಥ ಈ ಕೆಲವು ವೀಕ್ನೆಸ್ಗಳಿಂದ ಆಗ್ಬಿಟ್ಟು ನಾವು ಎಲ್ಲ ರೀತಿಯಲ್ಲೂ ತುಂಬ ಹೀನಾಯ ಪರಿಸ್ಥಿತಿಯಲ್ಲಿರಬೇಕಾದ ಒಂದು ಸುಧಾರಬೇಕು. ರಾಜಕೀಯವಾಗಿ ನಾವು 1942 ಸ್ವಾತಂತ್ರ್ಯ ಪಡೆದ್ರೂ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಪಡೆಯೋದಕ್ಕೆ ತುಂಬ ಕಷ್ಟ ಇತ್ತು. ಇಂಥ ಸಂದರ್ಭದಲ್ಲಿ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಬದುಕಿ ಬೆಳೆದು ನೋಡೋದಕ್ಕೆ ಮಾತ್ರ ಅದರ ಕಷ್ಟ ಏನು ಅಂತ ಗೊತ್ತಾಗಿರ್ತದೆ. ಅಂಬೇಡ್ಕರ್ ಅವರು ಅದನ್ನು ಸ್ವತಃ ಅನುಭವಿಸಿ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಮತ್ತು ಸಮಾಜದಲ್ಲಿರೋ ಪ್ರತಿಯೊಬ್ಬರೂ ಒಂದೇ ರೀತಿಯಲ್ಲಿ ಸಮಾನ ಹಕ್ಕು, ಸಮಾನ ಇದರಿಂದ ಬದುಕಬೇಕು ಅಂತ ದೃಢ ಸಂಕಲ್ಪ ಮಾಡಿ ಬಹುಶಃ ಅವರ ಸಂವಿಧಾನ ಬರೀಬೇಕಾದ್ರೆ ಅವರ ಸ್ವಂತ ಅನುಭವ ಮತ್ತು ಅವರು ನೋಡಿದ್ದಂಥ ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡಿದರು. ಅಂಥ ಎಲ್ಲ ಅತ್ಯುತ್ತಮ ಅಂಶಗಳನ್ನು ತಂದು ನಮಗೆ ಒಂದು ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನ ಕೊಟ್ಟರು. ಅದರಿಂದಾಗಿ ಇವತ್ತು ನಮ್ಮ ದೇಶ ಕೇವಲ 70 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ದೇಶಗಳಲ್ಲಿ ಅಥವಾ ಮುಂದುವರೆದ ದೇಶಗಳಲ್ಲಿ ಒಂದಾಗಿ ಕಾಣಿಸ್ಕೊಂಡಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮಲ್ಲಿ ಆಡಳಿತಾತ್ಮಕವಾಗಿ ಹಾಕಿಕೊಟ್ಟ ಬುನಾದಿ ಮತ್ತು ಅದನ್ನು ಅನುಸರಿಸಬೇಕಾಗಿದ್ದ ಅನುಸರಿಸಲಾಗಿರುವ ರೀತಿ. ಸೊ ಇಂಥ ಉತ್ತಮ ಅಂಶಗಳನ್ನು ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಮನಸ್ಸಲ್ಲಿ ಇದ್ದಿದ್ದಷ್ಟೇ ಇವತ್ತು ನಾವೇನು ಹೇಳ್ತೀವಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ಬಹುಶಃ ಅದನ್ನು ಆ ಯೋಚನೆ ಅವರು ಅವತ್ತು ಮಾಡಿದ್ದಿದ್ರಿಂದನೇ ಪ್ರಪಂಚದಲ್ಲಿ ಇವತ್ತಿನ ಸಮಾಜದಲ್ಲಿ ಏನು ಒಡಕುಗಳಿದ್ದಾವೆ ಅವನ್ನೆಲ್ಲವನ್ನೂ ತೊಡೆದಾಕಿ ಮುಂದುವರಿಬೇಕು ಅಂತಂದರು. ಅವರ ಒಂದು ಧ್ಯೇಯವಾಕ್ಯ ಏನಿತ್ತು, ನೀವು ಒಂದು ದೇವಸ್ಥಾನ ಕಟ್ಟಿದರೆ ಕೆಲವು ಜನ ಭಕ್ತರು ಹೋಗಿ ಬರ್ಬೋದು, ಅವ್ರಿಗಷ್ಟೇ ಇದಾಗತ್ತೆ. ಆದರೆ ನೀವು ಒಂದು ಶಾಲೆ ತೆಗೆದ್ರೆ ಅಥವಾ ಒಂದು ಲೈಬ್ರರಿ ತೆಗೆದ್ರೆ 100 ಜನ ವಿದ್ಯಾವಂತರಾಗ್ತಾರೆ, ಅವರ ಜ್ಞಾನ ಬೆಳೀತದೆ, ಅದರಿಂದ ಸಮಾಜನ ಮುಂದುವರಿತದೆ. ಆ ರೀತಿಯಲ್ಲಿ ಒಂದು ಉತ್ತಮವಾದ ಯೋಚನೆಗಳನ್ನ ನಾವು ಕೊಟ್ಟಿದ್ರು. ಅದನ್ನೆಲ್ಲ ನಾವು ಅನುಸರಿಸಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಮುಂದುವರಿಯೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ನಮ್ಮ ಕೈಲಂದ ಸೇವೆಯನ್ನು ಮಾಡಿಬಿಟ್ಟು ಅವರ ಮಾರ್ಗದರ್ಶನದಂತೆ ನಡೆಯೋಣ. ಆಮೇಲೆ ಅವರು ಹೇಳಿದ ರೀತಿಯಲ್ಲಿ ನನ್ನನ್ನು ಆರಾಧಿಸಬೇಡಿ, ಅನುಸರಿಸಿ. ಅದು ನಿಜವಾದ ಅತ್ಯುತ್ತಮ ಧ್ಯೇಯವಾಕ್ಯ. ನಾವು ಅವರನ್ನು ಅನುಸರಿಸಬೇಕು, ಅವರ ಉತ್ತಮ ಮಾರ್ಗದರ್ಶನಗಳನ್ನ ನಾವು ಪಾಲಿಸಬೇಕು. ಅದರಿಂದಾಗಿ ಇಡೀ ಸಮಾಜಕ್ಕೆ ಮತ್ತು ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಶುಭಾಶಯ. ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಅಮೋಘವಾಗಿ ನಮ್ಮ ಭಾಷಣ ಮೂಲಕ ಎಲ್ಲ ವಿಚಾರಗಳನ್ನು ತಿಳಿಸಿದರೆ ಅವರಿಗೆ ತಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಅಂತ ಹೇಳ್ತಾ ಇರ್ತೀನಿ. ಕಾರ್ಯಕ್ರಮದ ಅಂತಿಮ ಘಟ್ಟ. ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ದಿನ ಈ ಸಂವಿಧಾನದ ಬಗ್ಗೆ 1 ನಿಮಿಷ ಜ್ಞಾಪಿಸ್ಕೊಳ್ಬೇಕು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಸಮರ್ಪಿಸುವ ಸಮಯದಲ್ಲಿ 1949 ನವೆಂಬರ್ 25ರಂದು ಸಂಸತ್ತಲ್ಲಿ ಸಮರ್ಪಣೆ ಮಾಡೋಕೆ ಹೇಳ್ತಾರೆ. ನಾವು ಈ ಒಂದು ದಿನ ಅನೇಕ ವಿಚಾರ, ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ ಸಂಪ್ರದಾಯ ಎಲ್ಲ ವಿವಿಧತೆಯಿಂದ ಕೂಡಿದಂಥ ನಾವುಗಳು ಇವತ್ತು ಏಕತೆಗೋಸ್ಕರ ಈ ಒಂದು ಸಂವಿಧಾನ ರಚಿಸಿಕೊಂಡಿದ್ದೇವೆ. ಇದರಲ್ಲಿ ಸಾಮಾಜಿಕವಾಗಿ ಇನ್ನೂ ನ್ಯಾಯ ಸಿಗೋದಕ್ಕೆ ಖಾತ್ರಿ ಇಲ್ಲ, ಆದರೆ ರಾಜಕೀಯವಾಗಿ ಎಲ್ಲರಿಗೂ ಖಾತ್ರಿ ಸಿಕ್ಕಿದೆ. ಅದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ನಮ್ಮವರೆಲ್ಲ ರಾಜಕೀಯವಾಗಿ ಮೇಲೆ ಇರ್ತಾರೆ, ಅದು ಸಾಮಾಜಿಕವಾಗಿ ಇನ್ನೂ ಮೇಲೇರಿಲ್ಲ. ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಸಮಾನತೆಯಿಂದ ನೊಂದಂಥ ಜನ ನಾಳೆ ಒಂದಿನ ಏನಾದರೂ ರೊಚ್ಚಿಗೆದ್ರೆ ಅವ್ರನ್ನ ತಡೆಯೋಕ್ಕೆ ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯ ಆಗಲ್ಲ. ಆದ್ದರಿಂದ ಬೇಗ ನಾವು ಈ ಸಾಮಾಜಿಕವಾಗಿ ಎಲ್ಲರೂ ಒಂದಾಗಬೇಕು ಅನ್ನೋ ಒಂದು
ಮಾತು ಹೇಳಿ ಅಧ್ಯಕ್ಷತೆ ವಹಿಸಿದ್ದ ರಾಜೇಂದ್ರ ಪ್ರಸಾದ್ ಸಾಹೇಬ್ರಿಗೆ ಹೇಳಿದಾಗ, ಅಧ್ಯಕ್ಷತೆ ವಹಿಸಿದ ರಾಜೇಂದ್ರ ಸಾಹೇಬರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೇಳ್ತಾರೆ, ನಾನು ದಿನ ಬೆಳಿಗ್ಗೆ ಎದ್ದು ಪೇಪರ್ ಓದ್ಕೊಂಡು ನನ್ನ ಮುಂದೆ ಕ್ವಾರ್ಟರ್ಸಲ್ಲಿ ಕೂತಿದ್ರೆ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ವಾರ್ಟರ್ಸ್ ಇತ್ತು. ಅವ್ರು ನೋಡಿದ್ರೆ ಅಷ್ಟೊಂದು ಕಾಯಿಲೆ ಇದ್ದರೂ ಕೂಡ ಅವರು ಸಂವಿಧಾನ ರಚನೆ ಸಭೆಯಲ್ಲಿ ಸಂವಿಧಾನ ಕುರಿತು ಬರೀತಾ ಇದ್ರು. ಅಂದರೆ ನಾವು ಈ ದೇಶದಲ್ಲಿ ಸಂವಿಧಾನ ಬರೆಯೋಕ್ಕೆ ಇದಕ್ಕಿಂತ ಅತ್ಯಂತ ಉತ್ತಮವಾದ ವ್ಯಕ್ತಿನ ಆರಿಸೋದ್ರಲ್ಲಿ ನಾವು ಎಡಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಒಂದು ಅವಕಾಶನ ಸದ್ಬಳಕೆ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತಮವಾದ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ದೇಶಕ್ಕೆ ಇದು ತುಂಬ ಪೂರಕವಾಗಿದೆ ಅಂತ ಒಂದು ಮಾತು ಹೇಳಿ ಅಂಬೇಡ್ಕರ್ಗೆ ತುಂಬ ಹೊಗಳಿ ಅವತ್ತು ಮಾತಾಡಿರ್ತಾರೆ. ಇಷ್ಟು ಹೇಳ್ತಾ ಈ ಸಮಾರಂಭಕ್ಕೆ ಆಗಮಿಸಿರುವ ತಾವೆಲ್ಲರೂ ತುಂಬ ಹೊತ್ತು ಸಮಯ ಕಾಯ್ದು ಈ ಒಂದು ಸಮಾರಂಭಕ್ಕೆ ವಿಶೇಷವಾಗಿ KV SC ಅಸೋಸಿಯೇಷನ್ ಹಲವಾರು ಪದಾಧಿಕಾರಿಗಳು ಆಗಮಿಸಿದರೆ ನಿಮಗೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಫಸ್ಟ್ ತಿಳಿಸ್ತಾ ಇದ್ದೀನಿ. ಮತ್ತು ಈಗ ಈ ಒಂದು ಸಭೆಗೆ ಆಗಮಿಸಿ ಈ ಸಭೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಹಲವಾರು ವಿಚಾರಗಳನ್ನು ಮಂಡಿಸಿದ ಈ ಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೀನಿ ಭೀಮ ವಂದನೆಗಳೊಂದಿಗೆ. ಅದೇ ರೀತಿ ನಮ್ಮನ್ನೆಲ್ಲ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಕ್ಷಿಪ್ತವಾಗಿ ಉಪನ್ಯಾಸ ನೀಡಿದ ಶ್ರೀಯುತ ಡಾಕ್ಟರ್ ಪರಮೇಶ್ ಸಾಹೇಬರು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು. ಈ ಪರಮೇಶ್ ಅವರಿಗೂ ಸಹ ಈ ಸಮಾರಂಭವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಪೂರ್ವಕವಾದ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮವರೇ ಆದ ಚೀಫ್ ಇಂಜಿನಿಯರ್ ಸಾಹೇಬರು ನಾಗಾರ್ಜುನ ಸಾಹೇಬರು DIQC ಅವರು ಸಹ ಭಾಳ ಕಾರ್ಯಕ್ರಮ ಮುಂಚೆಯಿಂದಲೂ ಇಲ್ಲಿ ಆಗಮಿಸಿ ಪಾಪ ಎಲ್ಲ ನಮಗೋಸ್ಕರ ಕಾದು ಈ ಒಂದು ಸಭೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸೋಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗೌರವಾನ್ವಿತ ಗಣ್ಯರುಗಳಿಗೆ ಮತ್ತು ವಿಶೇಷವಾಗಿ ವೇದಿಕೆ ಮುಂದೆ ಇರುವ ತಮ್ಮಗಳಿಗೆ, ಈ ಸೆಕ್ಯೂರಿಟಿಗಳಿಗೆ ಮತ್ತು ಹೌಸ್ ಕೀಪಿಂಗ್ ವಿಶೇಷವಾಗಿ ಎಲ್ಲರಿಗೂ ಒಂದೇ ಬಾರಿಗೆ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಈಗ KPTCLನ ಕಾರ್ಪೊರೇಟ್ ಆಫೀಸ್ ಕಡೆಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡತಕ್ಕಂಥ ಸಿವಿಲ್ ಸೆಕ್ಷನ್ನು ಉಮಾಮಹೇಶ್ ಸಾಹೇಬರಾಗಲಿ, ವೆಂಕಟೇಶ್ ಸಾಹೇಬರಾಗಲಿ ಮತ್ತು ಅವರ ಸಹಾಯಕರು ಅವ್ರಿಗೆಲ್ಲರಿಗೂ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೂ ವಿಶೇಷವಾಗಿ ಮಹೇಶ್ ಮತ್ತು PRO ಸೆಕ್ಷನ್ ಅವರು ಸಹ ಈ ಒಂದು ಸಮಾರಂಭಕ್ಕೆ ತುಂಬ ಉತ್ಸುಕತೆಯಿಂದ ಆಗಮಿಸಿ ಸಮಾರಂಭ ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದಾರೆ. ಲಘು ಉಪಹಾರ ಏರ್ಪಡಿಸಲಾಗಿದೆ. ತಾವು ಫಂಕ್ಷನ್ನಲ್ಲಿ ಮುಗಿದ ತಕ್ಷಣ ದಯವಿಟ್ಟು ಉಪಹಾರ ಸೇವಿಸಬೇಕಂತ ಕೇಳ್ತಾ, ಈ ಒಂದು ಸಭೆಗೆ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಿರ್ದೇಶಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ನಿರ್ದೇಶಕರ ಹಣಕಾಸು ಮತ್ತು ಅವರುಗಳ ಹಿರಿಯ ಆಪ್ತ ಕಾರ್ಯದರ್ಶಿಗಳು ಶ್ರೀಯುತ SPS ನರಸಿಂಹಮೂರ್ತಿ ಸಾಹೇಬರು, ಇನ್ನಿತರ ಆರ್ಥಿಕ ಸಲಹೆಗಾರರು ಮತ್ತು ಅವರ ಸಹಾಯಕರುಗಳು, ನಮ್ಮ ಡೆಪ್ಟಿ ಕಂಟ್ರೋಲರ್ಸ್ಗಳು, ಅಕೌಂಟ್ಸ್ ಆಫೀಸರ್ಸ್ಗಳು ಮತ್ತು ಎಲ್ಲ ನನ್ನ ನೌಕರ ಮಿತ್ರ ಬಂಧು ಬಾಂಧವರಿಗೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಿಮಗೆಲ್ಲರಿಗೂ ತುಂಬ ವಂದನಾರ್ಪಣೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಅಂತ್ಯ ಆಗ್ತಾ ಇದ್ದೀವಿ. ಜೈ ಭೀಮ್. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು KPTCL ಕಾವೇರಿ ಭವನದ ನಿಗಮ ಕಾರ್ಯಾಲಯದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ KEB SC/ST ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ವಿಭಾಗದ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಮತ್ತು ನಮ್ಮ KPTCLನ ಅಧಿಕಾರಿ ನೌಕರ ವರ್ಗದವರು ಆಗಮಿಸಿದ್ದಾರೆ. ನಿಜವಾಗ್ಲೂ ಈ ಒಂದು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ಆಚರಣೆ ಆಗ್ತಾಯಿದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಋಣ ಸಂದಾಯ ಮಾಡೋಕ್ಕೆ ಅಂತ ಈ ದಿವಸ ನಾವು ಇಲ್ಲಿ ಸೇರಿದ್ದೀವಿ. ಕೇವಲ 65 ವರ್ಷ ಬದುಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಈ ದೇಶದಲ್ಲಿ 40 ವರ್ಷದ ತನಕ ಬರೀ ಕಷ್ಟದಲ್ಲೇ ಜೀವನ ಕಳೆದ್ರು. ಆನಂತರ ಸಿಕ್ಕಿದಂಥ ಅವಕಾಶನ ಉಪಯೋಗಿಸ್ಕೊಂಡು ಈ ದೇಶದ ಶೋಷಿತ ವರ್ಗದವ್ರಿಗೆ ಏನಾದರೂ ಒಂದು ನ್ಯಾಯ ದೊರಕಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸಂವಿಧಾನದ ರಚನಾ ಸಮಿತಿಗೆ ಸೇರ್ಕೊಂಡ್ರು. ಆದರೆ ಅಲ್ಲಿ ಏನಾಗುತ್ತೆ, ಸಂವಿಧಾನ ರಚನಾ ಸಮಿತಿಲಿ ಎಲ್ಲ ಜನಾಂಗಕ್ಕೂ ಅವರೇ ಮಾಡಬೇಕಾದಂಥ ಒಂದು ಅವಕಾಶ ಒದಗಿ ಬಂತು. ಈ ದೇಶದ ಎಲ್ಲ ಸಮಸ್ತ ನಾಗರಿಕರಿಗೂ ಅವರೇ ಸಂವಿಧಾನದಲ್ಲಿ ಸುಲಭೋಪಾಯಗಳು ಎಲ್ಲ ಕಾನೂನು ಕಟ್ಟಳೆಗಳನ್ನು ಮಾಡಿ ಈ ದೇಶದ ಸಂವಿಧಾನದಿಂದ ಈ ಬೃಹತ್ ಅಭಿವೃದ್ಧಿಗೆ ಕಾರಣಕರ್ತರಾದರು. ನಿಜವಾಗ್ಲೂ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಇದಲ್ಲದೆ ದೇಶ ವಿದೇಶಗಳಲ್ಲಿ ದೂರದ ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಯವರು ಕೂಡ ಅವ್ರನ್ನ ಆರಾಧಿಸ್ತಾ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ವಿಶ್ವಸಂಸ್ಥೆಯವರು ಕೂಡ ಇದನ್ನು ಜೀನಿಯಸ್ ಡೇ ಅಂತ ಅನೌನ್ಸ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಒಬ್ಬನ. ಹಾಗೆಯೇ ಕೆನಡಾ ದೇಶದವರು ಕೂಡ ಈ ಏಪ್ರಿಲ್ ತಿಂಗಳನ್ನ ದಲಿತರ ಐತಿಹಾಸಿಕ ತಿಂಗಳು ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇಡೀ ವಿಶ್ವದಲ್ಲಿ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನವನ್ನು ಮೆಚ್ಚಿ ಅವ್ರನ್ನ ಆರಾಧಿಸ್ತಾರೆ. ಆದರೆ ಈ ಭಾರತ ದೇಶದಲ್ಲಿ ಇದುವರೆಗೂ ಕೇವಲ ದಲಿತರು ಮಾತ್ರ ಭಾಳ ಅತ್ಯಂತ ವೈಭವಿಕವಾಗಿ ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ.
ಇನ್ನೂ ಭಾಳ ಹಲವಾರು ಜನ ಎಲ್ಲ ಸಮಸ್ತ ನಾಗರಿಕರು ಕೂಡ ಇದನ್ನು ಸಂಭ್ರಮಿಸಿದ್ರೆ ಈ ದೇಶ ಮುಂದುವರೆದಲ್ಲಿ ಭಾಳ ಸಂಶಯನೇ ಇಲ್ಲ, ಅಷ್ಟೊಂದು ಮುಂದುವರಿಯುತ್ತೆ. ಅದೇ ರೀತಿ ಸಂವಿಧಾನದಲ್ಲಿರೋ ಕೂಡ ಇದುವರೆಗೂ ಎಲ್ರಿಗೂ ಅನುಕೂಲ ಆಗಿಲ್ಲ. ಇನ್ನು ಆ ಸಂವಿಧಾನದಲ್ಲಿರೋ ಎಲ್ಲ ನೀತಿ ನಿಯಮಗಳನ್ನು ಅನುಸರಿಸಿದ್ರೆ ಈ ದೇಶ ಉತ್ತುಂಗಕ್ಕೆ ಹೋಗುತ್ತೆ ಅನ್ನೋ ಸಂದರ್ಭ ಈ ಮಾತನ್ನು ಹೇಳ್ತಾ ಈ ಕಾವೇರಿ ಭವನದಲ್ಲಿ ಆಗಮಿಸಿರುವ ಎಲ್ಲ ಅಧಿಕಾರಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ವಿಡಿಯೋ ಮುಖಾಂತರ ನೀವು ಕರ್ನಾಟಕ ಜನತೆಗೆ ಏನು ಸಂದೇಶ ಕೊಡುತ್ತೀರಾ? ಈ ವಿಡಿಯೋ ಮೂಲಕ ಏನಿಲ್ಲ, ಕರ್ನಾಟಕ ಜನತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಓದಬೇಕು, ಅವ್ರ ಚರಿತ್ರೆ ತಿಳ್ಕೊಳ್ಬೇಕು, ಅವ್ರ ಆದರ್ಶಗಳನ್ನ ಪಾಲಿಸಬೇಕು, ಸಂವಿಧಾನವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಸಂವಿಧಾನ ಜಾರಿಗಾಗಿ 75 ವರ್ಷ ಆಗಿದೆ. ಇನ್ನು ಆ ಸಂವಿಧಾನದಲ್ಲಿ ಏನೇನು ಅಂಶಗಳು ನಮ್ಗೆ ಅನುಕೂಲ ಇದೆ ಅಂತ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಇದೆ. ಆದರೂ ಕೂಡ ಅವ್ರದ್ದು ಅದನ್ನು ತಿಳ್ಕೊಳ್ಳದಲೇ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂಥ ಯಾವುದೇ ಕಾರ್ಯಕ್ರಮಕ್ಕೆ ಅವ್ರು ಸರಿಯಾಗಿ ಬರ್ತಾ ಇಲ್ಲ, ಹಾಜರಾಗ್ತಾ ಇಲ್ಲ. ಯಾಕೆಂದರೆ ಅಥವಾ ಮುಂದೆ ಈಗಿನ ತಲೆಮಾರಿನವರು ಹಿಂದಿನ ತಲೆಮಾರಿನವ್ರಿಗೆ ಅದನ್ನು ಹೇಳ್ತಾ ಇಲ್ಲ. ಅಂದರೆ ವಿಚಾರಧಾರೆಗಳನ್ನ ಹಂಚಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಹಂಚೋ ಕಾರ್ಯಕ್ರಮಗಳು ಆಗಬೇಕು. ಅಂದರೆ ಆ ಆದರ್ಶಗಳನ್ನ, ತತ್ವ ಸಿದ್ಧಾಂತಗಳನ್ನ ಎಲ್ಲರಿಗೂ ತಿಳಿಸ್ಬೇಕು. ಸಂವಿಧಾನದಲ್ಲಿ ನಿಮಗೇನು ಅನುಕೂಲ ಇದೆ ಅಂತ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೇನು ನಮಗೆ ಮಾಡಿದ್ದಾರೆ ಅನ್ನೋದೆಲ್ಲ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ವೈಭವೀಕೃತವಾಗಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜನ್ಮದಿನವಾದಂಥ ಇವತ್ತು ನಮ್ಮ KPTCL ನಿಗಮ ಕಚೇರಿಯಲ್ಲಿ ಎಲ್ಲ ಅಧಿಕಾರಿ ನೌಕರರು ಮತ್ತು ಆಡಳಿತ ಮಂಡಳಿಯ ಪರವಾಗಿ ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀವಿ. ಈ ಒಂದು ಸಂಕೇತವಾಗಿ ನಮ್ಮ ಜನಾಂಗಕ್ಕೆ, ನಮ್ಮ ನೌಕರರಿಗೆ ಏನು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, ಸಮಾನತೆ, ಒಂದು ಭ್ರಾತೃತ್ವವನ್ನು ಎಲ್ಲರೂ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಅಂಬೇಡ್ಕರ್ ತತ್ವವನ್ನು ಅಳವಡಿಸಿಕೊಂಡು ನಾವು ಜೀವನ ಮಾಡೋಣ. ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ ಅವರ ಒಂದು ಏನು ಸಾಧನೆ ಇದೆ, ಕನಸೇನಿದೆ, ಅದನ್ನು ನಾವು ಮುಂದಿನ ಜನಾಂಗಕ್ಕೆ ನಾವು ನೀಡಿ ನಮ್ಮ ಜ್ಞಾನವನ್ನು ಹಂಚಿಸಬೇಕೆನ್ನುವುದೇ ನಮ್ಮ ಉದ್ದೇಶವಾಗಿದೆ ಸರ್. ಅಂಬೇಡ್ಕರ್ ಅವ್ರನ್ನ ಒಂದು ದಲಿತ ಸಮುದಾಯದ ನಾಯಕರನ್ನಾಗಿ ಇಲ್ಲಿವರೆಗೆ ಎಲ್ಲರೂ ಪ್ರತಿಬಿಂಬಿಸ್ತಿದ್ರು. ಅದು ಸುಳ್ಳು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಶೋಷಿತ ಒಳಗಾದಂಥ ಎಲ್ಲ ಜನಾಂಗದ ಹಿಂದುಳಿದ ನೌಕರರಿಗಾಗಿ, ಜನಾಂಗಕ್ಕಾಗಿ, ಮಹಿಳೆಯರಿಗಾಗಿ ದುಡಿದಂಥ ಮಹಾನ್ ತೇಜಸ್ವಿನಿ, ಮಹಾನ್ ನಾಯಕ. ಆ ಒಂದು ಅವನ ಕನಸನ್ನು ಇವತ್ತು ಎಲ್ಲರೂ ಅರ್ಥಕೋಬೇಕಾಗಿದೆ. ನಾವೆಲ್ಲ ಸಂಘಟಿತರಾಗಬೇಕಾಗಿದೆ. ಎಲ್ಲರೂ ಸಮಾನತೆಯಿಂದ, ಭ್ರಾತೃತ್ವದಿಂದ ಎಲ್ಲ ನಾವು ಅಣ್ಣ ತಮ್ಮದಿರಂಗಿ ನಾವು ಬದುಕಬೇಕಾಗಿದೆ ಎನ್ನುವುದೇ ಅವರ ಮೇಯ ಉದ್ದೇಶ. ರಾಜಕೀಯವಾಗಲಿ, ಸಾಮಾಜಿಕವಾಗಿ, ಭೌತಿಕವಾಗಿ ಎಲ್ಲ ಸಮಾನತೆಯನ್ನು ಎಲ್ಲ ಜನರು ಕೂಡಿ ಬಾಳಬೇಕೆನ್ನುವುದೇ ಅವರ ಉದ್ದೇಶ ಆಗಿತ್ತು ಸರ್. ನೋಡಿ, ಇವತ್ತು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ದಿನ. ಅವ್ರು ಹುಟ್ಟಿದಾಗ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವರಿಗೆ ಸಮಾನತೆ ಇರಲಿಲ್ಲ, ಅಸ್ಪೃಶ್ಯತೆ ಇತ್ತು. ಸ್ಕೂಲಲ್ಲಿ ಸಮಾನವಾಗಿ ಕೂರಿಸ್ಕೊಳ್ತಿರಲಿಲ್ಲ. ಅವರ ಊಟದ ಡಬ್ಬಿಗಳನ್ನು ಜೊತೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಮತ್ತು ಕುಡಿಯೋಕ್ಕೆ ನೀರನ್ನು, ಮಡಿಕೆಯ ನೀರನ್ನು ಅವ್ರಿಗೆ ಸಪ್ರೇಟಾಗಿ ಇಡ್ತಾ ಇದ್ದಂಥ ದಿನ. ಅಷ್ಟು ಅಸ್ಪೃಶ್ಯತೆಯಲ್ಲಿ ಬದುಕಿ ಬಾಳಿದ ಅವರು ಅವರ ನೋವನ್ನು, ಅವರ ಅನುಭವವನ್ನೇ ಒಂದು ಸಂವಿಧಾನವಾಗಿ ರಚನೆ ಮಾಡಿ ಅದಕ್ಕೆ ಪರಿಹಾರ ಅಂಥೇಳಿ ಯಾರು ಅಧಿಕಾರಹೀನರಾಗಿದ್ದರು, ಶಿಕ್ಷಣದಿಂದ ವಂಚಿತರಾಗಿದ್ದರು, ಆಮೇಲೆ ಯಾರು ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿದ್ರಲ್ಲ, ಅವರೆಲ್ಲರ ಪರವಾಗಿ ಅವರ ಪ್ರತಿನಿಧಿಯಾಗಿ, ಅವರ ಧ್ವನಿಯಾಗಿ, ಅವರ ನಾಯಕಾಗಿ, ಅವರ ದೇವರಾಗಿ ಸಂವಿಧಾನ ರಚನೆ ಮಾಡಿದರು. ಅಂತಹ ಮಹಾನ್ ನಾಯಕ ಇವತ್ತು ವಿಶ್ವಗುರು, ವಿಶ್ವರತ್ನ ಅಂತೆಲ್ಲ ಕರೀತಾರೆ. ಅದು ಶಿಕ್ಷಣ ಇರ್ಬೋದು, ಎಕನಾಮಿಕಲ್ ಸ್ಟೇಟಸ್ ಇರ್ಬೋದು, ಸಮಾಜ ಸುಧಾರಣೆ ಇರ್ಬೋದು, ಸಂವಿಧಾನ ರಚನೆ ಇರ್ಬೋದು. ಇವೆಲ್ಲವನ್ನು ನೋಡಿದಾಗ ಬಾಬಾ ಸಾಹೇಬರು ಉತ್ತುಂಗದಲ್ಲಿದ್ದಾರೆ. ಇವತ್ತು ನಾನು ಸಂದೇಶ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಕೂಡ ಅಸ್ಪೃಶ್ಯತೆ ಇದೆ. ಯಾವ ಥರ ಇದೆ ಅಂದರೆ, ಮಾನಸಿಕವಾದ ಅಸ್ಪೃಶ್ಯತೆ ಇದೆ. ಅದು ಮನಸ್ಸಿನಲ್ಲಿ ಯುದ್ಧ ನಡೀತಾ ಇರುತ್ತೆ. ರಕ್ತ ಸುರಿಯೋದಿಲ್ಲ, ಆದರೆ ಯುದ್ಧ ಇರುತ್ತೆ, ಸಾವಾಗುತ್ತೆ ಮನಸ್ಸಲ್ಲಿ. ಅಂಥ ಸ್ಥಿತಿಲಿ ಬದುಕ್ತಾ ಇದ್ದೀವಿ. ಅದು ಕೂಡ 100% ಸುಧಾರಣೆ ಆಗಬೇಕು. ಅಸ್ಪೃಶ್ಯತೆ ಹಳ್ಳಿಗಳಲ್ಲಿ ಜೀವಂತವಾಗಿದೆ. ಅದರ ಸುಧಾರಣೆಗೆ ಯಾವ ರಾಜಕಾರಣಿನೂ ಕೆಲಸ ಮಾಡ್ತಾ ಇಲ್ಲ, ಮಾಡಬೇಕು. ಇವತ್ತು ಬಾಬಾ ಸಾಹೇಬರ ಜಯಂತಿಯಲ್ಲಿ ನಾನು ಏನು ಸಂದೇಶ ಕೊಡ್ತೀನಿ ಅಂದರೆ, ನಮ್ಮ ನಾಯಕರುಗಳಂತ ಅನಿಸ್ಕೊಂಡವ್ರು ಯಾರಿದ್ದಾರಲ್ಲ, ಅವರೆಲ್ಲ ಅವರವ್ರ ಊರುಗಳಲ್ಲಿ, ಅವರ ಮನೆಗಳಲ್ಲಿ ದಲಿತರನ್ನ ಸಹಪಂಕ್ತಿ ಭೋಜನಕ್ಕೆ ಕರಿಬೇಕು, ಅವ್ರ ಜೊತೆ ಊಟ ಮಾಡಬೇಕು. ನಮ್ಮ ಊರ ಕಡೆ ಏನು ಮಾಡ್ತಾರೆ, ದಲಿತರು ಕೊಟ್ಟು ಮಾಂಸವನ್ನು ಅಡುಗೆ ಮಾಡಿ ತಿಂತಾರೆ, ಆದರೆ ಅವರನ್ನು ಸಮಾನವಾಗಿ ಸಹಪಂಕ್ತಿ ಭೋಜನಕ್ಕೆ ಹೋಗಲ್ಲ.
ಅಂದರೆ ಅಸ್ಪೃಶ್ಯತೆ ಆ ಮಟ್ಟದಲ್ಲಿದೆ. ಇವತ್ತು ನಿವಾರಣೆ ಆಗಿಲ್ಲ. ಇನ್ನೂ ಬಾರ್ ಶಾಪ್ಗೆ ಹೋದರೆ ಹೊಡಿತಾರೆ ದಲಿತರಿಗೆ. ಇವತ್ತು ಟೀ ಅಂಗಡಿಗಳಲ್ಲಿ ಸಪ್ರೇಟ್ ಗ್ಲಾಸ್ ಇಟ್ಟಿರೋದು ಇವತ್ತಿಗೂ ಇದೆ, ಪಾತ್ರೆ ಇಟ್ಟಿರೋದಿದೆ. ಇವೆಲ್ಲ ನಿವಾರಣೆ ಆಗದೆ ಬಾಬಾ ಸಾಹೇಬರ ಜಯಂತಿಗೆ ಅರ್ಥ ಇಲ್ಲ. ಬಾಬಾ ಸಾಹೇಬರ ನಿಜವಾದ ಜಯಂತಿ ಯಾವತ್ತು ನಾವು ಸರಿಯಾಗಿ ಆಚರಣೆ ಮಾಡ್ತೀವಿ ಅಂದರೆ ಈ ರಾಜ್ಯದಲ್ಲಿ 100ಕ್ಕೆ 100 ಅಸ್ಪೃಶ್ಯತೆ ನಿವಾರಣೆ ಆಗಬೇಕು. ನೋಡಿರಿ, ಬ್ರಾಹ್ಮಣ ಅಂತ ಹೇಳ್ತಾನೆ ನಮ್ಮಲ್ಲಿ ಕೆಲವರು, ನಾನು ಶ್ರೇಷ್ಠ ಅಂತ ಅನ್ಕೊತಾನೆ. ವಿದೇಶಕ್ಕೆ ಹೋದರೆ ಬ್ರಾಹ್ಮಣನ ಬ್ಲ್ಯಾಕ್ಸ್ ಅಂತಾರೆ, ಅವನು ಅಸ್ಪೃಶ್ಯರಾಗೆ ನೋಡೋದು ವಿದೇಶಿಯರು. ಅದೇ ಬ್ರಾಹ್ಮಣರು ಲಿಂಗಾಯತರನ್ನು ಅಸ್ಪೃಶ್ಯರು ಅಂತ ನೋಡ್ತಾರೆ. ಲಿಂಗಾಯತರು ಕುರುಬರು ನೋಡ್ತಾರೆ, ಗೌಡ್ರು ನೋಡ್ತಾರೆ, ಗೌಡ್ರು ಇನ್ನೊಬ್ರು ಕುರುಬರು ನೋಡ್ತಾರೆ, ಕುರುಬರು ದಲಿತರು ನೋಡ್ತಾರೆ, ದಲಿತರು ಯಾರು ಅಲೆಮಾರಿಗಳನ್ನ ನೋಡ್ತಾರೆ. ದಲಿತರಲ್ಲಿ ಇವತ್ತಿಗೂ ಕೊರಗರನ್ನ ಮತ್ತು ಯಾವ ನಮ್ಮ ಈ ದಕ್ಕಲಿಗರನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ. ಅಂದರೆ ಎಲ್ರಿಗೂ ಅಸ್ಪೃಶ್ಯತೆ ನೋವಿದೆ. ಆದರೆ ನಾನು ಶ್ರೇಷ್ಠ ಅಂತ ಬದುಕ್ತಾ ಇದ್ದೀವಿ. ಬೇಕಾಗಿಲ್ಲ, ಸುಳ್ಳಲ್ಲಿ ಬದುಕೋದು ಬೇಡ. ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನವನ್ನು ನೇರವಾಗಿ ಜಾರಿಗೆ ತರೋಣ. ಎಲ್ಲರೂ ಬದುಕೋಣ, ಎಲ್ಲರೂ ಸವಲತ್ತು ತಗೊಳ್ಳೋಣ. ಎಲ್ಲರೂ ಮೀಸಲಾತಿ ತಗೋತಾ ಇದ್ದೀವ, ಬ್ರಾಹ್ಮಣರಾದಿಯಾಗಿ ಎಲ್ಲರೂ ಮೀಸಲಾತಿ ತಗೋತಾ ಇದ್ದೀವಿ. 10% ಅವ್ರು ತಗೊಳ್ತಾ ಇದ್ದಾರೆ. ಇವತ್ತು ನಾವು ತಗೊಳ್ತಾ ಇದ್ದೀವಿ 16%. ಜನರಲ್ನವ್ರು ತಗೋತಿದ್ದಾರೆ, OBC ಅವ್ರು ತಗೋತಿದ್ದಾರೆ. ಆದರೆ ಮೀಸಲಾತಿ ತೊಗೊಂಡ್ರು ದಲಿತರು, ಅಂಬೇಡ್ಕರ್ ದಲಿತರಿಗೆ ಮಾಡಿದ್ರು, ಅಂಬೇಡ್ಕರ್ ಮಾಡಿರೋದು ಇಡೀ ದೇಶಕ್ಕೆ, ವಿಶ್ವಕ್ಕೆ. ಅದನ್ನು ಅರ್ಥ ಮಾಡ್ಕೋಬೇಕು ಜನ. ಹಾಗಾಗಿ ಇವತ್ತು ನಾವು ಖಾರವಾಗಿ ಮಾತಾಡಿದ್ರು ಕೂಡ ಬಾಬಾ ಸಾಹೇಬರು ಕೊಟ್ಟಿದ್ದ ಸಂವಿಧಾನದಿಂದ ಶಿಕ್ಷಣಕ್ಕೆ ಪಡ್ಕೊಳ್ತಾ ಇದ್ದೀವಿ, ಆರ್ಥಿಕತೆ ಪಡ್ಕೊಳ್ತಾ ಇದ್ದೀವಿ, ಕೆಲಸ ಪಡ್ಕೊಳ್ತಾ ಇದ್ದೀವಿ, ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಅದು ಬಾಬಾ ಸಾಹೇಬರ ಕೊಡುಗೆ. ಅವ್ರು ನೆನೆಸ್ಕೋಬೇಕು ಯಾವತ್ತು. ಅವರ ಜಯಂತಿ ನಮ್ಮ ಜನಾಂಗಕ್ಕೆ, ಯುವ ಜನತೆಗೆ ಒಂದು ಅವರನ್ನು ಸ್ಟಡಿ ಮಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಒಂದು ವೇದಿಕೆ ಅಷ್ಟೇ. ತಿಳ್ಕೊಳ್ಳಿ ಅವ್ರ ಬಗ್ಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.